ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸವಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾವಿವತ್ತು ಒಂದು ಹೊಸದಾದ ಕುಚ್ಚು ಡಿಸೈನ್ನ ಕಲಿಯೋಣ. ಮೊದಲಿಗೆ 6 ಎಳೆ ದಾರವನ್ನು ಕೈಗೆ ಸುತ್ತಕೋಬೇಕು. ನಂತರ ಬಟ್ಟೆಯ ಹಿಂದೆ ಈ ದಾರದ ತುದಿಯನ್ನು ಇಟ್ಟು ಒಂದು ಲಾಕ್ ಮಾಡಿ ಪುನಃ ಸ್ವಲ್ಪ ಇಷ್ಟುದ್ದ ತಗೊಂಡು ಹೀಗೆ ತಗೊಳ್ಳಿ. ಅದೇ ಹೋಲ್ ಒಳಗಡೆ ಹೀಗೆ ಒಂದು ಇದನ್ನು ತೆಗೆದುಕೊಳ್ಳಿ. ಮತ್ತು ಅದ್ರ ಕರೆಕ್ಟಾಗಿ ಅದರ ಪಕ್ಕಕ್ಕೆ ಮತ್ತೆ ಹೀಗೆ ದಾರವನ್ನು ತೆಗಿಬೇಕು. ಮತ್ತೆ ಹೀಗೆ ಸುತ್ತಿ ಮತ್ತೆ ಅದರ ಪಕ್ಕದಲ್ಲಿ ಹೀಗೆ ತೆಗಿಬೇಕು. ಮತ್ತೆ ಪುನಃ ಹೀಗೆ ಮತ್ತೆ ಪುನಃ ಹೀಗೇನೆ ಹೀಗೆ ಬಿಟ್ಟು 5 ಸಲ ತೆಗಿಬೇಕು ಈ ಥರ ದಾರನ. ಇದನ್ನು ವಾಪಸ್ ಈ ನೀಡಲ್ನ ಹೀಗೆ ತೆಗೆಯುವಂತಿಲ್ಲ. ಹೀಗೆ 5 ಬಾರಿ ಆದ ನಂತರ ಹೀಗೆ ತಗೊಂಡು ಸುತ್ತಕೊಂಡು ಒಂದೇ ಬಾರಿ ಅಷ್ಟನ್ನು ಹೀಗೆ ತೆಗಿಬೇಕು. ನಂತರ ಒಂದು ಲಾಕ್ ಹೀಗೆ ಮಾಡ್ಕೋಬೇಕು. ಆಮೇಲೆ 2 ಚೈನ್ನ ಹೀಗೆ ತಗೋಬೇಕು. ನಂತರ ಮತ್ತೆ ಪುನಃ ಹೀಗೆ ತಗೊಂಡು ಮತ್ತೆ ಎಲ್ಲಿಗೆ ಕರೆಕ್ಟ್ ಆಗೋದು ಲಾಸ್ಟ್ ಇದಾಗುತ್ತೋ ನೋಡಿಕೊಂಡು ಹೀಗೆ ತೆಗೀರಿ. ಮತ್ತು ಅದೇ ಇಲ್ಲಿ ಹೇಳ್ಕೊಟ್ಟಿದ್ನಲ್ಲ ಹೀಗೇ 5 ಬಾರಿ 2 3 4 5. ಇವಾಗ ಅಲ್ಲಿ ಹೇಳಿದ್ನಲ್ಲ ಹಾಗೇನೆ ಒಂದೇ ಬಾರಿ ಹೀಗೆ ತಗೊಂಡು ಒಂದೇ ಬಾರಿ ಅಷ್ಟನ್ನು ಹೀಗೆ ತೆಗಿಬೇಕು. ನಂತರ ಒಂದು ಲಾಕು ಮತ್ತು 2 ಚೈನು 1 2. ಮತ್ತೆ ಇವಾಗ ಹೀಗೆ ತೆಗಿಬೇಕು. ಹೀಗೆ ಥರ 5 ಬಾರಿ 2 3 4 5 ಹೀಗೆ ತಗೊಂಡು ಹೀಗೆ ತೆಗೆದು 5 ಒಂದೇ ಬಾರಿ ಹೀಗೆ ತೆಕ್ಕೋಬೇಕು. ಒಂದು ಲಾಕ್ ಮಾಡ್ಕೋಬೇಕು. ಹೀಗೆ ಫುಲ್ ಕಂಪ್ಲೀಟ್ ಮಾಡಬೇಕು. ಫುಲ್ ಕಂಪ್ಲೀಟ್ ಆದ ನಂತರ ಒಂದು ಸ್ಟೆಪ್ ಆದ ಹಾಗೆ ಇದು. ನೆಕ್ಸ್ಟ್ ಮತ್ತೆ ಇಲ್ಲಿಂದ ತಗೋಬೇಕು. ನಾನು ಇದನ್ನು ಉಲ್ಟಾ ಬಟ್ಟೆನ ಹಿಡಿದಿದ್ದೀನಿ. ಇಲ್ಲಿ ನಾವಿಲ್ಲಿ ತಗೊಂಡಿದ್ದೀವಲ್ಲ, ಈ ಚೈನ್ ತಗೊಂಡಿದ್ದೀವಲ್ಲ, ಅಲ್ಲಿ ಮತ್ತೆ ಒಮ್ಮೆ ಹೀಗೆ ಲಾಕ್ ಮಾಡಿಕೊಂಡು ಈ ಸ್ವಲ್ಪ ಉದ್ದ ಈ ಥರ ತಗೊಂಡು ಇಲ್ಲಿ 5 ಬಾರಿ ನಾವು ಎಳೆನ ತಗೊಂಡಿದ್ವಲ್ಲ ಹಾಗೆ ಇಲ್ಲಿ 5 ಬಾರಿ ಈಗ ತಗೋಬೇಕು. ಈಗ
ಇದಿಷ್ಟನ್ನು ಒಂದೇ ಬಾರಿ ಹೀಗೆ ತೆಗಿಬೇಕು. ಒಂದು ಲಾಕ್ ಮಾಡಬೇಕು. ನಂತರ 2 ಚೈನ್ ಹಾಕಿ ಮತ್ತೆ ಅದರ ಪಕ್ಕ ನಾವಿಲ್ಲಿ ಚೈನ್ ಹಾಕಿದ್ದೀವಲ್ಲ ಅಲ್ಲಿ ಇವಾಗ 5 ಬಾರಿ ಈ ಥರ ಮಾಡ್ಕೋಬೇಕು. ಮತ್ತೆ 3 4 5. ಈಗ ಮತ್ತೆ 5 ಒಂದೇ ಬಾರಿ ಹೀಗೆ ತೆಗಿಬೇಕು. ಇಲ್ಲೂ ಕೂಡ ಇದನ್ನು ಫುಲ್ ಕಂಪ್ಲೀಟ್ ಮಾಡಬೇಕು. ಇವಾಗ ಇಲ್ಲಿ ಮಧ್ಯದಲ್ಲಿ 2ನೇ ಸ್ಟೆಪ್ಪಲ್ಲಿ ಹೀಗೆ ಕಂಬನ ಹಾಕ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಚೈನ್ ಹಾಕ್ಕೊಂಡು ಬಿಟ್ಟಿದ್ದೀವಲ್ಲ ಅಲ್ಲಿ ಕುಚ್ಚನ್ನು ಕಟ್ಟಲಿಕ್ಕೆ ಬಿಟ್ಕೊಂಡಿರೋದು. ಇಲ್ಲ ನೀವಿಲ್ಲಿ ಕುಚ್ಚು ಕಟ್ಟೋ ಬದಲು ಇಲ್ಲಿ ಚೈನ್ ಹಾಕಬೇಕಾದ್ರೆ 1-2 ಬೀಡ್ಸನ್ನು ಕೂಡ ಹಾಕ್ಕೋಬಹುದು. ನೋಡಿ ಅದು ಫುಲ್ ಆದ ನಂತರ ಈ ಥರ ಕಾಣಿಸುತ್ತೆ. ನೋಡಿ ಸೆಕೆಂಡ್ ರೌಂಡು ಇಲ್ಲಿ ಹಾಕಿದ್ದೀನಲ್ಲ ಸೆಕೆಂಡ್ ಸ್ಟೆಪ್ಪು ಇದು. ಇಲ್ಲಿ ಮಧ್ಯದಲ್ಲಿ ನಾವು ಚೈನನ್ನು ಹಾಕ್ತಾ ಬಂದಿದ್ವಲ್ಲ ಅಲ್ಲಿ ನಾನು ಕುಚ್ಚನ್ನು ಕಟ್ಟಿದ್ದೀನಿ. ಈ ಕುಚ್ಚು ಬದಲು ನೀವು ಯಾವುದಾದ್ರೂ ಬೀಡ್ಸ್ ಕೂಡ ಹಾಕೋಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.